ಇನ್ನೊಂದು ಪಟಾಯಿಸ್ಕೊಂತೀನಿ. ಸುಮ್ಮನೆ ತಿಂದ್ಬಿಟ್ಟಿ ಯಾವ್ದಕ್ಕೂ ಬೆಂಕಿ ಬಿಡ್ತಾ ಸುಮ್ಮನೆ ಕೂತ್ಕೊಳ್ಳ. ಅಷ್ಟು ಜನ ಒಬ್ಬನೇ ಲಡಾಯಿಸಿದ್ದ. ಓಯ್ ತಡಿ 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 ತಡಿ, ಈ ಗಂಟೆ ಸೌಂಡ್ ಎಲ್ಲಿಂದ ಬರ್ತೈತೆ? ಏನಿಲ್ಲ ಅಣ್ಣ, ಇವತ್ತೆರಡು ಚಡ್ಡಿನೂ ಒಗ್ದು ಹಾರಾಕ್ ಬಿಟ್ಟಿದ್ದೆ. ಅದಕ್ಕೆ ಯಾಕ್ಲೆ ದೋಸ್ತ ನವಿಲ್ಗರಿ ಹಿಡ್ಕೊಂಡು ಹಂಗೆ ಕುತ್ಕೊಂಡಿ? 5 ವರ್ಷದಿಂದ ನಮ್ ಹುಡಿ ಕೊಟ್ಟಿದ್ನ, ಇದನ್ನ ಹಿಡ್ಕ ಮರಿ ಹಾಕ್ತತಿ ಎಂದಿದ್ನ. ಅದಕ್ಕೆ ಮೊನ್ನೆ ನಮ್ಮೂರ್ ಬಸ್ ಸ್ಟ್ಯಾಂಡ್ ನಿಂತಿದ್ಲ, ಆಕಿ ನಮ್ಮೂರ್ ಮರಿ ಹಾಕ್ಯಾಳ. ಸುಮ್ನೆ ಕೂತ್ಕೊಳ್ಳ. ಸುಮ್ನೆ ಕೂತ್ಕೊಂಡಿಲ್ಲ ಅಂಕಲ್ ಹೊಡೆದ್ ಬಿಡ್ತಾರೆ. ಅಣ್ಣ ಇವ್ನಿಗೊಂಚೂರು ಎದುರಿಸ್ರಣ. ಸುಮ್ನೆ ಕೂತ್ಕೊಳ್ಳ. ಕಷ್ಟಪಟ್ಟು ಬೆಳೆದ್ರ ರೇಟೇ ಸಿಗ್ಲಿಲ್ವಾ? ಇದ್ಯಾಕೆ ಏನಾಯ್ತಲ್ಲ? ಹುಲಿ, ಜಿಂಕೆ, ಆನ, ಸಿಂಹ ಎಲ್ಲ ಒಟ್ಟಿಗೆ ಬಂದು ನೋಡ್ಬೇಕಲ್ಲ. ಎಲ್ಲಿಲ್ಲ? ಊರೊಳಗ ಬನ್ನಿ. ಯಾವ್ದಕ್ಕೂ ಬೆಂಕಿ ಪೆಟ್ಟಿ ತರ್ಬೇಕಿತ್ತು ಕಲ. ಬೆಂಕಿ ಅಂದ್ರೆ ಭಯ ಅವಕ್ಕ. ಎಲ್ಲಿಣ? ಲೇ ತಮ್ಮ ಏನಾತ್ಲೆ ನಿಂಗ? ಲೇ ತಮ್ಮ ಏನಾತ್ಲೆ ನಿಂಗ? ನಿಮ್ಗೆ ಏನಾಗಿತ್ತು? ನೀರು ತಂಬಲಿ. ಹೌದಾ? ತರ್ತೀನಿ ತಡಿ. ನನ್ ಕಡೆ ರೊಕ್ಕನೇ ಇಲ್ಲ, ರೊಕ್ಕ ಕೊಡು. ತಡಿ ಪಟ್ಟೆ ತಡಿ. ಇಂಥ ಟೈಮ್ನಾಗ ರೊಕ್ಕ ಖರ್ಚು ಮಾಡು ಮಾರ. ಅಪ್ಪಿ, ನಮ್ಮ ಮನ್ಯಾಗ ಮದ್ವಿ ಫಿಕ್ಸ್ ಮಾಡ್ಯಾರ. ನಂಗ್ ಗೊತ್ತ ನಾ ಇಲ್ದೆ ನೀ ಬದುಕುದ್ ಬಹಳ ಕಷ್ಟ ಅಂತ ಹೇಳಿ, ಆದ್ರೆ ಏನ್ ಮಾಡ್ಲಿ, ಇದು ಅನಿವಾರ್ಯ. ಗೊತ್ತಿತ್ತು ನನಗೆ ಹುಡುಗ್ಯಾರ ಬುದ್ಧಿ. ಇರ್ಲಿ, ಎಲ್ಲೇ ಇರ, ಹೆಂಗ ಇರ, ಖುಷಿಯಾಗಿರ. ನೀ ನನಗ ಕೈ ಕೊಟ್ಟು ಹೊಂಟಿ ಅಂತಂದು ನನಗ ಕೆಟ್ಟ ಶಾಪ ಹಾಕುವಂತ ಕೆಟ್ಟ ಹುಡುಗನ ಅಲ್ಲ. ನಿನಗ್ ಬರೋ ಕಷ್ಟ ನನಗ ಬರ್ಲಿ, ನೀ ಆರಾಮಿರ ಸಾಕ್ ನನಗ. ಮತ್ತ ನೀನ? ನಾ ಬಿಡ, ಇನ್ನೊಂದು ಪಟಾಯಿಸ್ಕೊಂತೀನಿ. ನಮ್ ತಮ್ಮಿಗೆ ಯಾಕೆ ಹೊಡೆದ್ರಲ್ಲ? ಕುಂಟೆಗೆ ದಮ್ಮ ತಂದ್ರಲ್ಲ ನಿಮ್ಗ? ನಾ ಹೊಡೆದಿಲ್ಲ ಅಣ್ಣ. ಮತ್ತೆ ಹಂಗಾದ್ರೆ ಯಾವ ನೋಡಿದ್ರಲ್ಲ? ಹೊಡೆದನ್. ಅರೆ ಅವ ಆಮೇಲೆ ನಿನ್ನ ಅಣ್ಣಿನ ನಾನ ಮೂರಲಾಗ್ಲೇ ನಾಯನ ಅಣ್ಣಿನ ನಿಡಿಂದೇನಡೆ ನಿನ್ನ ಅಣ್ಣಿನ ಮಂದಿ. ಹಾ ಏನ್ ಹೇಳಿದೆ ಅಂತ ಅರ್ಥ ಆಗ್ಲಿಲ್ವಾ? ಅವನು ಮಾಮ ನಾನ್ ನಿಂಗೆ ಗಿಟಾರ್ ನುಡ್ಸಂಗ್ ಟುಡು ಅಂತ ಮಾತಾಡ್ತೀನಿ ಅಂತ ಆಡ್ಕೋಬೇಡಿ. ನಾನು ಇಲ್ಲೇ ಅವನಲ್ಲ, ಏಲಿಯನ್ ಕಡೆ ಅವನು. ಬಸವನಗುಡಿ ಕಡ್ಲೆಕಾಯಿ ಬರ್ಸಕ್ ಬಂದ, ಕಡ್ಲೆಕಾಯಿ ತಿನ್ಕೊಂಡ್ ಕಳ್ದೋಗ್ಬಿಟ್ಟೆ. ನಮ್ಮ ಅಪ್ಪ ಅಮ್ಮ ನನ್ ಬಿಟ್ಟು ಹೊಂಟೋಗ್ಬಿಟ್ರು. ನಾಸದವ್ರಿಗೆ ಹೇಳಿದೀನಿ, ಇಷ್ಟ ನಮ್ಮ ಅಪ್ಪ ಅಮ್ಮ ಬಂದ್ ಕರ್ಕೊಂಡ್ ಹೋಯ್ತಾರೆ ಅಂತ ಅಂದ. ಅದಕ್ಕೆ ನಾನು ಹೌದೇನೋ ಚಿನ್ನು ಮರಿ, ನಮ್ ತಮ್ಮನೂ ಅಷ್ಟೇ ರಾಮೇಶ್ವರಂ ಕೆಪೆ ಕಾಪಿ ಕುಡಿಯಕ್ ಹೋದಾಗ ಕಳ್ದೋಗ್ಬಿಟ್ಟಿದ್ದ. 10-15 ದಿವಸ ಆದ್ಮೇಲೆ ಸಿಕ್ತಾ. ನಿಮ್ಮ ಅಪ್ಪ ಅಮ್ಮನು ನಿನ್ ಬಂದ್ ಕರ್ಕೊಂಡ್ ಹೋಯ್ತಾರೆ, ಎದುರ್ಕೋಬೇಡ, ಧೈರ್ಯವಾಗಿರೋ ಅಂತ ಅಂದೆ. ತಮ್ಮ ನಿಂದ ಹಾರ್ಟ್ನ್ಯಾಗ ಹೋಲ್ ಆಗೈತಿ ಒಂದ. ಸರಿ, ಅದ್ ಹಾರ್ಟ್ ಅದಲ್ರಿ, ಎಕ್ಸ್ರೇ ಕುಂಡಿದೈತಿ.
ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ. ಯಾರು ಫೋನ್ ಕ್ಲೋಸ್ ಅಪ್ ಅಲ್ಲಿ ನೋಡ್ಬಿಡಿ. ಲೆಟ್ಸ್ ಗೋ. ಯಾವ ಕ್ಷಣ ನನ್ನನ್ನು ನಾ ಮರೆತೇ ಗೊತ್ತಿಲ್ಲ, ಅಪ್ಪಣೆಯ ಕೇಳದೆಯೇ ಪ್ರೀತಿ ಬಂತಲ್ಲ. तो चलिए शुरू करते हैं. ಅಂದಿ ಮೂಗು ಕೋತಿ ಬಾಯಿ ಪ್ರೀತಿ ಬರಲ್ಲ, ಮೂಗಲ್ಲಿ ಗೊಣ್ಣೆ ಬರೋದೊಂದು ಬಾಕಿ. ವಾಸ್ಕೋ ಡಗಾಮ ಕಂಡಿಡಿದ ಜಲಮಾರ್ಗ. ಅಣ್ಣ ನಿಂದು ಬಾಯೆಲ್ಲ ಎಮ್ಮೆ ಮುಕ್ಲಿ ಆಗೈತ್ ನೋಡು. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಈ ಸಾಂಗ್ ಬರೆದವರ ಜೀವನ ಸಾರ್ಥಕ. ಅಣ್ಣ ನಿನ್ನ ಮೂಗಲ್ಲಿರೋ ಕಾರ್ಡ್ ಕಾಣ್ತಿದೆ. ಅವನಿಗೆ ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಅಂದ್ರೆ ತುಂಬಾ ಇಷ್ಟ. ಇಲ್ಲ ಅವನು ಅಮ್ಮ ಅಂದ್ರೆ ತುಂಬಾ ಇಷ್ಟ. ಅಪ್ಪ ಅಂದ್ರೆ ಇಷ್ಟ. ಸರಿ ನಡೀರಿ ಅವನ ಹತ್ರ ಕೇಳ ಅವನಿಗೆ ಯಾರು ಇಷ್ಟ ಅಂತ. ಬೇಬಿ ನಂಗೆ ನಿನ್ ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ಲ ಬೇಬಿ. ನಾನ್ ನಿನ್ ಕೈ ಹಿಡ್ಕೊಂಬೋದಾ? ಬೇಡ. ಯಾಕೆ? ನೀನ್ ನಂಗ್ ಕೈ ಬಿಟ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನಾನೇ ಚಪ್ರಿ ಅಂದ್ರೆ ಇವಳು ಚಪ್ರಿ ಪ್ರೋ ಮ್ಯಾಕ್ಸ್. ಏನಾಯ್ತಂತ ಕೇಳ್ತೀಯಲ್ಲೇ? ನನ್ ತಮ್ಮಂದು ಗ್ರೌಂಡ್ ಅಲ್ಲಿ ಒಂದ್ ದೊಡ್ಡ ಮ್ಯಾಟ್ರ್ ಆಗಿತ್ತು. ಏನ್ ಮ್ಯಾಟ್ರ ಇವ್ನ್ ನೋಡಿಯಕ್ಕೆ ಗ್ರೌಂಡ್ ಅಲ್ಲಿ 10-15 ಜನ ಹುಡುಗರು ಸ್ಕೆಚ್ ಹಾಕೊಂಡು ಕಾಯ್ಕೊಂಡಿದ್ರು. ಅದ್ರಾಗ ಬರೀ ಹುಡುಗರಲ್ಲ ಅವರು, ಎಲ್ಲ ಬಾಡಿ ಬಿಲ್ಡ್ರು. ಅಷ್ಟು ಜನನು ಒಬ್ನೇ ಲಡಾಯಿಸಿದ್ದು. ಏನೋ ಫೈಟ್ ಅಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚ್ ಆಗಿದವಪ್ಪ. ನಾವಂದ್ರೆ ಸುಮ್ನೇನೇನು. ಯಾಕೆ ಚುನು ಆರಾಮಿಲ್ಲಾಗೈತೇನ? ಕಂಗ್ರಾಚುಲೇಷನ್. ಯಾಕ? ನೀ ಅಪ್ಪ ಆಗತಿ. ಏನ್ ಹೇಳಾಕತ್ತೀನಿ? ಹಂಗಂದ್ರ ನಮ್ಮ ಮಗು ಎಲ್ಲೈತಿ? ನನ್ ಹೊಟ್ಯಾಗ. ನನ್ ಏ ರೋಹಿತ ಹೇಳಿದ್ರ ಕೇಳ. ಒಂದ್ 10 ರೂಪಾಯಿ ಇದ್ರೆ ಹಾಕಮ್ಮ. ಇಲ್ಲ ಸ್ವಾಮಿ, ಮುಂದೆ ಹೋಗಿ. ಹಾಕಮ್ಮ, ನಿನಗೊಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಗುತ್ತೆ. ನಾನು 8ನೇ ಕ್ಲಾಸ್ ಫೈಲು, ನಾನು ಓದೇ ಇಲ್ಲ. ಸರಿ ಹಾಕು, ನಿನಗೊಂದು ಒಳ್ಳೆ ಹುಡುಗ ಸಿಗ್ತಾನೆ. ಆಲ್ರೆಡಿ ಮದ್ವೆ ಆಗಿ ನನ್ ಗಂಡ ಬೇರೆಯವ್ರ ಜೊತೆ ಓಡೋಗಾಯ್ತು. ಕೊಡುಮಗ್ಲೆ, ಭಗವಂತ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಕೊಡ್ತಾನೆ ನಿನಗೆ. ನಮ್ ಫ್ಯಾಮಿಲಿನೇ ಫುಲ್ ಸಾಲದಲ್ಲಿ ಮುಳುಗೈತೆ. ಕೊಡಮ್ಮ, ನಿಮ್ಮ ಅಪ್ಪ ತುಂಬಾ ಖುಷಿಯಾಗಿರ್ತಾರೆ. ನಮ್ಮಪ್ಪ ಜೈಲಲ್ಲಿ ಇದ್ದಾನೆ. ಕೊಡಮ್ಮ, ನಿನ್ ತಂಗಿ ಆದ್ರೂ ಫುಲ್ ಖುಷಿಯಾಗಿರ್ತಾಳೆ. ನನ್ ತಂಗಿ ಜೊತೆಗೆ ನನ್ ಗಂಡ ಓಡೋಗಿರೋದು. Baby, listen to me, baby. I am sorry, seriously. I'm extremely sorry. I know repeat it. I love you. ಕಾಕ ನಿನ್ನ ಮಗ ಏನ್ ಮಸ್ತ್ ಮಾತಾಡ್ತಾನ ಗೊತ್ತಾ ಇಂಗ್ಲಿಷ್? ಒಂದ್ಸಲ ಆಗಳ ಫೋನ್ ಬಂದಾಗ ಮಾತಾಡಿದಿಲ್ಲ. ಒಂದ್ಸಲ ಇಂಗ್ಲಿಷ್ ಮಾತಾಡ್ತಾನ ಕಾಕ. ಮಾತಾಡ್ತಾನ ನೋಡು. Hi, baby. I'm extremely sorry. I know repeat it. I love you. ಎದ್ರ ಅಪ್ಲಿಕೇಶನ್ ಹಾಕಬೇಕಪ್ಪ? IAS ಆಫೀಸರ್. ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿಗೆ ಅನ್ಸೋದನ್ನ. ಲೆಟ್ಸ್ ಗೋ. तो चलिए शुरू करते हैं. ಕೊರೋನಾ ಸಮಯದಲ್ಲಿ ಸತ್ತವರೇ ಪುಣ್ಯವಂತರು. ಅಕ್ಕೋ ನಿನ್ನ ರಾಜನಿಗೆ ಬೀಜನೇ ಇಲ್ಲದೆ ಇರೋ ಹಂಗೆ ಇದ್ದಾರಲ್ಲ. ಜನಗಣತಿಗೆ ಅಷ್ಟೇ ನಾವು ಹುಟ್ಟಿರೋದು ಅನ್ಸುತ್ತೆ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಕೀಪ್ಯಾಡ್ ಮೊಬೈಲ್ ಇದ್ದವರೇ ಪುಣ್ಯವಂತರು. ಟಿಕಾ ಓಡಿಸಿದ್ದಕ್ಕೆ ಧನ್ಯವಾದಗಳು. ನಿನ್ ಹೆಸರು ಹೇಮಂತಾನೆ, ನಿಮ್ ಮಮ್ಮಿ ಹೆಸರು ಭವಾನಿ ತಾನೆ, ನಿಮ್ ಅಪ್ಪನ ಹೆಸರು ಜಲವರಾಜ್ ತಾನೆ. ರಾಣಿ ಕೊಪ್ಲು ತಾನೆ, ನಿಂಗೊಬ್ಬ ಅಣ್ಣವನೇ ತಾನೆ. ನಿಮ್ ಗ್ರಾಮ ಪಂಚಾಯತಿ ಕೇತುಪುರ ತಾನೆ. ಈ ತಿಂಗಳಲ್ಲಿ 26 ಕೆಜಿ ಅಕ್ಕಿ 14 ಕೆಜಿ ರಾಗಿ ತಗೊಂಡಿದ್ದಾನೆ. ಹೌದು, ಇವೆಲ್ಲ ನಿಜ. ನಿಮ್ಗೆ ಗೊತ್ತಿದ್ದೀವೆಲ್ಲ. ರೇಷನ್ ಕಾರ್ಡ್ ತಂದ್ಬಿಟ್ಟು ಜಾತಿ ಹೇಳು ಅಂತಿದ್ದೀರ ಲೌಡಕ್ಕೆ ಬಾಲ್. ಹಲೋ, ಶ್ರೀರಾಮ್ಪುರ ಶ್ರೀರಾಮ್ ಮಾತಾಡ್ತಾ ಇದೀನಿ. ನಿನ್ ಮಗ ನಮ್ಮ ಹತ್ರ ಅವನೇ. ಬೇಗ 5 ಲಕ್ಷ ಕೊಡು. ಲೋಡೆ ನಾನೇ ಹಾಕೊಳ್ಳಿ ನಿಂಗೆ. ಯಾಕಂದ್ರೆ ನನ್ ಮಗ ನಿನ್ನ ಹತ್ರ ಅವನಲ್ಲ. ಅದಕ್ಕೆ ನೀನ್ ಇವನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ನೀನ್ ನಂಗೆ ಕಾಸು ಕೊಡ್ಬೇಕಲ್ಲ. ನಾನ್ ನನ್ ಮಗನ್ ಕರ್ಕೊಂಡು ಹೋಗ್ಬೇಕಾದ್ರೆ ಕಾಸು ಕೊಡ್ಬೇಕಾ? ಹಂಗಾರೆ ನೀನ್ ನನ್ ಮಗನ್ ಕರ್ಕೊಂಡು ಹೋಗಿ ನಂಗೆ ಕಾಸೇ ಕೊಟ್ಟಿಲ್ಲ. ನಾನು ಯಾಕೆ ಕಾಸು ಕೊಡ್ಲಿ? ಲೌಡೆ ಕೇಬಲ್, ನೀನ್ ನನ್ನ ಮಗನ್ ಕರ್ಕೊಂಡು ಹೋಗಿರೋದು.
ಅರ್ಥ ಆಗಿಲ್ವಾ ನೀನ್ ಯಾವ್ದ್ರ ಕಾಸು ಕೇಳ್ತಿದ್ಯಾ ಆ ಹುಡುಗಂದು ಆ ಹುಡುಗ ಯಾರು ನಿಮ್ ಮಗ ಮತ್ತೆ ಕಾಸು ಯಾರು ಕೊಡ್ಬೇಕು ನಾನ್ ನಿನಗ್ ಕೊಡ್ಬೇಕು ಅರ್ಥ ಆಯ್ತಾನೆ ಕಳ್ಸು ಕಾಸು ಒಂದ್ ನಿಮಿಷ ನಾನು ನಿಮ್ ಮಗನ್ ಬದ್ಲು ಕಾಸು ಕೇಳ್ತಾ ಇದೀನಿ ಸೊ ಮಗು ಯಾರ ಹತ್ರ ಇರುತ್ತೆ ಅವ್ರು ಕಾಸು ಕೊಡ್ತಾರೆ ಮತ್ ಮಗು ಯಾರ ಹತ್ರ ಐತೆ ನನ್ನ ಹತ್ರ ಐತೆ ಮತ್ ಕಳ್ಸೋ ಕಾಸು ಒಂದೊಂದಲ್ಲ ನಾನ್ ಕಿಡ್ನಾಪರ್ ನನಗ್ ತಾನೇ ಕಾಸು ಸಿಗ್ಬೇಕು ಅದ್ಯಾವಾಗ ನಿನ್ ಮಗ ಕಿಡ್ನಾಪ್ ಆದಾಗ ಹೊಟ್ಟೆ ಎಷ್ಟು ಉರಿತಾವ್ರೋ, ಆ ಭಗವಂತನ ನೋಡಿದ್ರೆ ಸರು ನಾಶ ಮಾಡ